ನನ್ನ ಹೆಸರು ವಾಣಿ ಪ್ರಸಾದ್ ಅಂತ. ಸೌಮ್ಯಕೇಶ್ವ ಕ್ರಿಯೇಷನ್ಸ್ ಅಂತ ಒಂದು ಈವೆಂಟ್ ಸ್ಟಾರ್ಟ್ ಮಾಡಿ ಅದರಲ್ಲಿ 18 ಇಯರ್ಸಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಯಾವ್ಯಾವ ಇವೆಂಟ್ಸ್ಗೆ ನೀವು ಮಾಡ್ಕೊಡ್ತೀರಾ? ನಾನು ಇವಾಗ ಗೃಹ ಪ್ರವೇಶಕ್ಕೆ, ಮದುವೆ ಇವೆಂಟ್ಸಿಗೆ, ಮತ್ತು ಕಟ್ಟೆ ಸಾಮಾನುಗಳು, ಎಂಗೇಜ್ಮೆಂಟಲ್ಲಿ ತಟ್ಟೆ ಸಾಮಾನೆಲ್ಲ ಇದು ಮಾಡ್ತಾರಲ್ಲ ಅದಕ್ಕೆ, ಆಮೇಲೆ ಬರ್ಡೇಗೆ ಬಲೂನ್ ಡೆಕೋರೇಷನ್ಸು, ಆ ಥರ ಇವೆಂಟ್ಸ್ ಎಲ್ಲ ಮಾಡ್ಕೊಡ್ತೀನಿ. ಸೊ ಯಾವ ಇವೆಂಟ್ಗೆ ಬೇಕಾದ್ರೂ ಬಜೆಟ್ ಹೇಳಿದ್ರೆ ಅದ್ರಲ್ಲಿ ಹೌದೌದು, ಅವ್ರು ಏನು ಬಜೆಟ್ ಕೇಳ್ತಾರೋ ಆ ಥರ ನೋಡಿಕೊಂಡು ನಾವು ಮಾಡ್ಕೊಡ್ತೀನಿ. ನ್ಯಾಚುರಲ್ ಫ್ಲವರ್ ಬೇಕಾ, ಆರ್ಟಿಫಿಷಿಯಲ್ ಬೇಕಾ, ಅವ್ರಿಗೆ ಹೆಂಗೆ ಬೇಕು ಅಂತ ಕೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡ್ತೀನಿ. ಅಂದ್ರೆ ಇದುವರೆಗೂ ಎಷ್ಟು ಕಸ್ಟಮರ್ಸ್ಗೆ ಸರ್ವಿಸ್ ಕೊಟ್ಟಿದ್ದೀರಾ, ಲೆಕ್ಕ ಇದೆಯಾ? ಸುಮಾರು ಹಂಗೆ ಹೇಳ 18 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಬಟ್ ಆಗೆಲ್ಲ ಅಷ್ಟೊಂದೆಲ್ಲ ಇದಿರಲಿಲ್ಲ. ಈಗ ಒಂದು 10 ಇಯರ್ಸಿಂದಂತೂ ತುಂಬಾನೇ ಇದಿದೆ. ಅದು ಈ ತರ ನೀವು ಈ ವೆಂಚರ್ ಶುರು ಮಾಡಿದ್ರಲ್ಲ, ಅದಕ್ಕೆ ಏನ್ ರೀಸನ್ ಏನು? ಅಂದ್ರೆ ಯಾರಾದ್ರೂ ಇನ್ಸ್ಪಿರೇಷನ್ ಇಲ್ಲ ನೀವೇ ಯೋಚನೆ ಮಾಡಿಲ್ಲ? ಇಲ್ಲ, ನಮ್ಮ ಚಿಕ್ಕತ್ತೆ ಒಬ್ರು ಇದ್ಲು, ಅವ್ರು ಈ ಥರದ್ದೆಲ್ಲ ಈವೆಂಟ್ಸ್ ಎಲ್ಲ ಮಾಡ್ತಾ ಇದ್ರು ನನ್ನ ಮದುವೆ ಆಗೋಷ್ಟರಲ್ಲಿ. ಹಂಗಾಗಿ ಅವ್ರ ಜೊತೆ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ನನಗೆ ಹಂಗೆ ಕಂಟಿನ್ಯೂಟಿ. ಆಮೇಲೆ ನೀವೇ separate ಹೌದೌದು. ಇಲ್ಲ, ಅವರು ಎಕ್ಸ್ಪೈರ್ಡ್ ಆದರು. ಅವ್ರಾದ್ಮೇಲೆ ನಾನು ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅಂದ್ರೆ ನೀವು ಒಬ್ರೇ ಸಿಂಗಲ್ ಲೇಡಿ ನೀವು ಮಾಡ್ತಾರಲ್ಲ? ಹೌದು. ಈಗ ನಮ್ಮ ಮನೇಲಿ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಾನು ಜಾಯಿಂಟ್ ಫ್ಯಾಮಿಲಿಲಿ ಇದ್ದಾಗಲೂ ಎಲ್ಲರೂ ಸಪೋರ್ಟಿವ್ ಆಗಿತ್ತು. ಈಗ ಒಂದು 2 ಇಯರ್ಸಿಂದನೇ ನಾನು ಇಂಡಿವಿಜುವಲ್ ಆಗಿ ಬಂದಿರೋದು. ಬಟ್ ಇಲ್ಲೂ ನನ್ನ ಮಗ, ನಮ್ಮ ಮನೆಯವರು ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಹಾಯ್, ಇದು ಸೌಮ್ಯಕೇಶವ ಕ್ರಿಯೇಷನ್ ಸ್ಟಾರ್ಟ್ ಆಗಿ ಒಂದು 18-19 ಇಯರ್ಸ್ ಆಗಿದೆ. ಸೊ ಅಮ್ಮ ಅವಾಗಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಡೆಕೋರೇಷನ್ಸ್ನೆಲ್ಲ. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಅವರು ಏನು ಇದರಲ್ಲಿ ಅರ್ನಿಂಗ್ಸ್ ಮಾಡ್ತಿದ್ದಾರೋ ಅದೇ ಅರ್ನಿಂಗ್ಸ್ನ ಅವರು ಮತ್ತೆ ಇದೇ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿ ಸೊ ಈ ಮಟ್ಟಿಗೆ ತಗೊಬಂದು ನಿಲ್ಲಿಸಿದ್ದಾರೆ. ಇನ್ ಫ್ಯೂಚರ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ಥರ ಮನೇಲೂ ಹಂಗೆ ಎಲ್ಲರೂ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನಿಮಗೂ ಯಾವುದೇ ಥರ ಡೆಕೋರೇಷನ್ಸ್ ಅಂದರೆ ಮದುವೆ, ಆಮೇಲೆ ಬರ್ಡೇಸು, ನಾಮಕರಣ, ಯಾವುದೇ ಥರ ನಿಮಗೆ ಡೆಕೋರೇಷನ್ಸ್ ಏನಾರ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮ್ಗೆ ಯಾವ್ದಾರ ಅಕಸ್ಮಾತ್ ನೀವು ಯಾವುದೋ ಪಿಂಟ್ರೆಸ್ಟಲ್ಲೋ ಇನ್ಸ್ಟಾಗ್ರಾಮಲ್ಲೋ ಯಾವುದೋ ನೋಡಿರ್ತೀರ, ನಿಮಗೆ ಇದೇ ಥರ ಪರ್ಟಿಕ್ಯುಲರಾಗಿ ಬೇಕಿತ್ತು ಡಿಸೈನು ಡೆಕೋರೇಷನ್ಸ್ ಅಂತ. ಸೊ ಅದನ್ನು ನೀವು ತೊಗೊಬಂದು ನಮಗೆ ತೋರಿಸಿದ್ರು ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಅಂದರೆ ಕಸ್ಟಮೈಸ್ ಥರ ಮಾಡಿಕೊಡ್ತೀವಿ, ಕಸ್ಟಮೈಸ್ ಡಿಸೈನ್ಸು ಆ ಥರ ಯಾವುದೇ ಇದ್ರೂ ಮಾಡಿಕೊಡ್ತೀವಿ. ಆಮೇಲೆ ನಿಮ್ಗೆ ಯಾವುದೇ ಥರ ಏನಾರ ರಿಟರ್ನ್ ಗಿಫ್ಟ್ಸ್ ಬೇಕು ಅಂತ ಅಂದ್ರೂ ನಿಮ್ದೊಂದು ಬಜೆಟ್ ಅಂತ ಒಂದು ಫಿಕ್ಸ್ ಮಾಡಿಬಿಟ್ಟು ನಮ್ಗೆ ಕೊಟ್ಟರು ಆ ರಿಟರ್ನ್ ಗಿಫ್ಟ್ಸ್ನಾಗಲಿ ಮತ್ತು ಅದೇ ಥರ ಯಾವ್ದಾರ ಡೆಕೋರೇಷನ್ಸ್ಗಳನ್ನೂ ಮಾಡಿಕೊಡ್ತೀವಿ. ಆಮೇಲೆ ಸೊ ನಾವು ಇವಾಗ ರೆಂಟಿಗೂ ಕೊಡ್ತೀವಿ. ಅಂದರೆ ಇವಾಗ ತಟ್ಟೆಗಳು ಮತ್ತು ಸ್ಟ್ಯಾಂಡ್ಸು ಮತ್ತು ರಿಂಗ್ ಟ್ರೇ ಎಲ್ಲ ಥರನೂ ನಾವು ರೆಂಟ್ಗೂ ಕೊಡ್ತೀವಿ. ಮತ್ತು ಸರ್ವಿಸು ಅವೈಲೇಬಲ್ ಇದೆ, 2 ಥರನೂ ಇದೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರನೂ ಮಾಡ್ಕೋಬೋದು. ಆಮೇಲೆ ಸೊ ಅಮ್ಮ ಅವಾಗಿಂದ ತುಂಬ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಅದೇ ಥರ ಜನ ಎಲ್ಲ ಸಪೋರ್ಟ್ ಮಾಡಬೇಕು. ಓಕೆ, ಅಮೋಘ ಯೂಟ್ಯೂಬ್ ಚಾನಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮಗೆ ಯಾವುದೇ ರೀತಿ ಡೆಕೋರೇಷನ್ಸ್ ಬೇಕಾದರೆ ವಾಣಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಈ ವಿಡಿಯೋದಲ್ಲಿ ಕೆಳಗಡೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಇರುತ್ತೆ. ಗುಡ್ ಲಕ್ ವಾಣಿ ಅವರೇ. ಥ್ಯಾಂಕ್ ಯು. ಹ್ಮ್.